ವಿಶ್ವಸಂಸ್ಥೆ ಎಂದರೆ ಖ್ಯಾತ ಸೆಲೆಬ್ರಿಟಿಗಳಿಗೂ ರಾಜಕಾರಣಿಗಳಿಗೂ ಎಟುಕದಂತಹ ವಿಶ್ವ ಮಟ್ಟದ ಸಂಸ್ಥೆ. ಆದರೆ ಕರ್ನಾಟಕದ ಒಂದು ಸಾಮಾನ್ಯ ಹಳ್ಳಿಯ ಮಹಿಳಾ ಸಂಘವೊಂದಕ್ಕೆ ವಿಶ್ವಸಂಸ್ಥೆಯು ನೀಡುವ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸುವುದೆಂದರೆ ಸಣ್ಣ ವಿಷಯವೇ ಹೌದು. ಇತ್ತೀಚೆಗೆ ವಿಶ್ವಸಂಸ್ಥೆಯು ಜಾಗತಿಕ ಮಟ್ಟದಲ್ಲಿ ಆಯೋಜಿಸಿದ ನಿಸರ್ಗ ಆಧಾರಿತ ತಾಪಮಾನ ನಿಯಂತ್ರಣಕ್ಕೆ ಮಹಿಳೆಯರ ನಾಯಕತ್ವ ಎಂಬ ವಿಷಯವನ್ನು ಆಧರಿಸಿ ನಡೆದಂತಹ ಈ ವರ್ಷದ ಈಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಧಾರವಾಡದ ಒಳಗ್ರಾಮದಲ್ಲಿರುವ ಬೇಬಿ ಫಾತಿಮಾ ಸ್ವಸಹಾಯ ಸಂಘ ಎಂಬ ಮಹಿಳಾ ಸಂಘವು ಆಯ್ಕೆಯಾಗಿದ್ದು, ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲದೆ ಭಾರತ ದೇಶಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದೆ. ಬೇಬಿ ಫಾತಿಮಾ ಸ್ವಸಹಾಯ ಸಂಘ ಮೊದಲು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದ ಬೇಬಿ ಜಾನ್ ಎಂಬ ಮಹಿಳೆಯು ಕ್ರಮೇಣ ಮಹಿಳಾ ಸಂಘಟನೆಗಳತ್ತ ಗಮನ ಹರಿಸಿ ಮುಂದೆ ಪರಿಸರ ಸ್ನೇಹಿ ಕೃಷಿಯನ್ನ ಅನುಸರಿಸುವ ಒಂದು ಮಹಿಳಾ ಸಂಘವನ್ನ ಕಟ್ಟಬೇಕೆಂದು ಆಲೋಚಿಸಿ 2019ರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತೀರ್ಥ ಎಂಬ ಗ್ರಾಮದಲ್ಲಿ ಪರಿಸರ ಸ್ನೇಹಿ ಕೃಷಿ, ಹವಾಮಾನ ಪ್ರತಿರೋಧಕತೆ ಇತ್ಯಾದಿ ಜೈವಿಕ ವೈವಿಧ್ಯತೆ ಸಂರಕ್ಷಣೆಯ ಧ್ಯೇಯಗಳನ್ನು ಇಟ್ಟುಕೊಂಡು 14 ಮಹಿಳೆಯರೊಂದಿಗೆ ಬೇಬಿ ಜಾನ್ ರವರ ಮುಂದಾಳತ್ವದಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ ಬೇಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ. ಸಮುದಾಯ ಬೀಜ ಬ್ಯಾಂಕ್, ಸಿರಿಧಾನ್ಯಗಳ ಬೇಸಾಯ, ಅಳಿವಿನಂಚಿನಲ್ಲಿರುವ ಧಾನ್ಯಗಳ ಸಂರಕ್ಷಣೆ, ಆಹಾರ ಮತ್ತು ಪೋಷಕಾಂಶಗಳ ಭದ್ರತೆ, ಸಂಸ್ಕರಣಾ ಘಟಕ ನಿರ್ವಹಣೆ ಹಾಗೂ ಮೌಲ್ಯವರ್ಧನೆ, ಮಳೆಯಾಶ್ರಿತ ಜಮೀನುಗಳಲ್ಲಿ ಪರಿಸರ ಸ್ನೇಹಿ ಕೃಷಿ ವಿಧಾನಗಳನ್ನು ಅಳವಡಿಸುವುದು ಸೇರಿದಂತೆ ಹಲವು ಕಾರ್ಯಕ್ಷೇತ್ರಗಳಲ್ಲಿ ಬೇಬಿ ಫಾತಿಮಾ ಮಹಿಳಾ ಸಂಘವು ತೊಡಗಿಸಿಕೊಂಡು ಮುಂದುವರಿತಾ ಇದೆ. ವಿಶ್ವಸಂಸ್ಥೆಯು ಆಯೋಜಿಸಿದ್ದ ಪ್ರತಿಷ್ಠಿತ ಪ್ರಶಸ್ತಿಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರತ, ಇಂಡೋನೇಷ್ಯಾ, ಬ್ರೆಜಿಲ್, ಈಕ್ವೆಡಾರ್, ತಾಂಜಾನಿಯಾ, ಪೆರು, ಕೆನ್ಯಾ, ಅರ್ಜೆಂಟೀನಾ ಸೇರಿದಂತೆ ಸುಮಾರು 103 ದೇಶಗಳ ಬರೋಬ್ಬರಿ 700ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದರು. ಅದರಲ್ಲಿ ಕೊನೆಯದಾಗಿ ವಿಶ್ವದ 10 ತಂಡಗಳು ಆಯ್ಕೆಗೆ ಬಂದಿದೆ. ಆ 10 ತಂಡಗಳಲ್ಲಿ ಒಂದಾಗಿದೆ ಭಾರತದ ಕರ್ನಾಟಕದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ತೀರ್ಥ ಗ್ರಾಮದ ಈ ಹೆಮ್ಮೆಯ ಬೇಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ. ಆಯ್ಕೆಯಾದ ತಂಡಗಳಿಗೆ ಈಕ್ವೇಟರ್ ಇನಿಷಿಯೇಟಿವ್ ಪ್ರಶಸ್ತಿಯನ್ನ ಅಕ್ಟೋಬರ್ 9ರಂದು ಬ್ರೆಜಿಲ್ನಿಂದ ಆನ್ಲೈನ್ ಮೂಲಕ ನೀಡಲಾಗುತ್ತದೆ. ನಂತರ ದಿಲ್ಲಿಯ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಯಿಂದ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುತ್ತದೆ. ಮಾತ್ರವಲ್ಲದೆ ಬೇಬಿ ಫಾತಿಮಾ ಮಹಿಳಾ ಸಂಘವು ಇದುವರೆಗೂ ಹಲವು ಪರಿಸರ ಸ್ನೇಹಿ ಸಾಧನೆಗಳ ಮೂಲಕ ಸಮುದಾಯಕ್ಕೆ ಕೊಡುಗೆಯನ್ನ ನೀಡಿದೆ. 250ಕ್ಕೂ ಹೆಚ್ಚು ಪ್ರಾಚೀನ ಬೀಜಗಳ ಸಂಗ್ರಹವಿರುವ ಸೀಡ್ ಬ್ಯಾಂಕ್ ಸ್ಥಾಪನೆ, ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಸಿರಿಧಾನ್ಯಗಳ ಪ್ರೊಸೆಸಿಂಗ್ ಘಟಕ ಸ್ಥಾಪನೆ, 30ಕ್ಕೂ ಅಧಿಕ ಗ್ರಾಮಗಳ 5,000ಕ್ಕೂ ಹೆಚ್ಚಿನ ರೈತರಿಗೆ ಬೆಂಬಲ, ಉದ್ಯಮಿ ಮತ್ತು ಉದ್ಯೋಗದ ಅವಕಾಶದ ಮೂಲಕ ಬಡ ಮಹಿಳೆಯರು ಮತ್ತು ಯುವ ಜನರ ಸಬಲೀಕರಣ. ಹೇಗೆ ಬೇಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘವು ಸಮುದಾಯಕ್ಕೆ ನೀಡ್ತಾ ಇರುವ ಕೊಡುಗೆಗಳು ಒಂದಲ್ಲ ಎರಡಲ್ಲ. ಇಲ್ಲಿ ಸಹಜ ಸಮೃದ್ಧ ಸಂಸ್ಥೆಯ ಪಾತ್ರವು ಬಹಳ ಪ್ರಶಂಸನೀಯ. ಸಹಜ ಸಮೃದ್ಧ ಸಂಸ್ಥೆಯು ಬೇಬಿ ಫಾತಿಮಾ ಸಂಘಟನೆಯಂತಹ ಹಲವು ಸಂಘಟನೆಗಳ ಮೂಲಕ ವಿವಿಧ ಸಿರಿಧಾನ್ಯಗಳ 100 ತಳಿಗಳನ್ನು ರಕ್ಷಿಸಿದೆ. ಸಾವಿರಾರು ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿದೆ. ಉನ್ನತ ವಿದ್ಯಾವಂತರು ಅಲ್ಲದ ಒಂದು ಸಾಮಾನ್ಯ ಗ್ರಾಮದ ಮಹಿಳಾ ಸಂಘವನ್ನ ವಿಶ್ವಸಂಸ್ಥೆ ಗುರುತಿಸಬೇಕಾದ್ರೆ ವಿಶ್ವದಲ್ಲೇ ಆಯ್ಕೆಯಾದ 10 ತಂಡಗಳಲ್ಲಿ ಒಂದು ಸ್ಥಾನವನ್ನ ತಮ್ಮದಾಗಿಸಬೇಕಾದ್ರೆ ಆ ಮಹಿಳೆಯರ ಆತ್ಮಸ್ಥೈರ್ಯ, ಪರಿಶ್ರಮ ಎಷ್ಟಿರಬೇಕು. ಭಾರತ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನ ತಂದುಕೊಟ್ಟಂತಹ ಧಾರವಾಡದ ತೀರ್ಥ ಗ್ರಾಮದ ಬೇಬಿ ಫಾತಿಮಾ ಸ್ವಸಹಾಯ ಮಹಿಳಾ ಸಂಘಕ್ಕೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.